ನಾವು ಕರ್ಕ ಬರೋ ಅವಾಗ ಇವ್ರದ್ದು ಸ್ಥಿತಿ ಏನಿತ್ತು ಅವಾಗ ಅದ್ರಗಿಂತ ನಾನು ನೋಡಿರೋ ಪ್ರಕಾರ ಬಹಳ ಇಂಪ್ರೂವ್ ಆಗಿದೆ. ನಾವು ಸೊರಬ ತಾಲೂಕು ಹರೀಶಿಯಿಂದ ಬಂದವರು. ನಮ್ಮ ಮನೆಯವರಿಗೆ ಪಾರ್ಕಿನ್ಸನ್ ರೋಗದಿಂದವ ಓಡಾಡ್ಲಿಕ್ಕೆ ಆಗ್ತಿರ್ಲ, ಕಾಲೆಲ್ಲ ಭಾರಿ ನೋವು ಇದರಿಂದವ. ಅದಕ್ಕಾಗಿ ಇಲ್ಲಿ ಪುತ್ತೂರು ವೈದ್ಯರ ಆಸ್ಪತ್ರೆ ಸುದ್ದಿ ಮಗ ಹೇಳ್ದ. ಅವ ಇಲ್ಲಿ ಕರ್ಕೊಬಂದು ಬಿಟ್ಟ ಮೇಲೆ ನಾವು 1 ತಿಂಗಳದ 1 ವಾರ ಹೆಚ್ಚಿಗೆ ಉಳಿದಾಯ್ತು. ಇಲ್ಲಿನ ಈ ವೈದ್ಯರ್ಸ್ ಹಾಸ್ಪಿಟ್ಲ್ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಮತ್ತೆ ಕೊಲಿಗು ಮನೋಜ್ ಬಾಲಕೃಷ್ಣ ಅಂತ ಅವ್ರು ಹೇಳಿದ್ದು. ನಮಗ್ ಮುಂಚೆ ಗೊತ್ತಿರ್ಲಿಲ್ಲ ಇಲ್ಲಿದ್ರು ಈ ತರ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ. ಅವ್ರು ಹೇಳಿದ್ದಕ್ಕಾಗಿ ನಾವ್ ಇಲ್ಲಿ ಬಂದು ಎಲ್ಲ ಟ್ರೀಟ್ಮೆಂಟ್ ನೋಡಿ ಇಲ್ಲಿ ಸೇರಿಸ್ಬೇಕು ಅಂತ ನನ್ನ ತಂದೆಯವರಿಗೆ ಪಾರ್ಕಿನ್ಸನ್ ಇದಕ್ಕೆ ನಾವು ಬಂದು ಇಲ್ಲಿ ಸೇರಿಸಿದ್ದೇವೆ. ಅಲ್ಲಿ ದಿನಾಲು ಟ್ರೀಟ್ಮೆಂಟ್ ಮಾಡಿದ್ರು. ಫಿಸಿಯೋಥೆರಪಿ, ಮಸಾಜು, ಆಯಿಲ್ ಮಸಾಜು ಮತ್ತು ಯೋಗ, ಇದರಿಂದನೇ ಈಗ ಹಿಂಗೆ ಸ್ವಲ್ಪ ಇಂಪ್ರೂವ್ ಆಗಿ ಓಡಾಡ್ತಾರೆ ಅವರೇಯ. ಊಟ ತಿಂಡಿ ಇದು ಎಲ್ಲ ನಮಗೆ ಬೇಕಾದ ನಮನಿ ಸರಿ ಆಯ್ತು. ನನಗೂ ಸ್ವಲ್ಪ ವೀಕ್ನೆಸ್ ಇತ್ತು, ಅದರಿಂದ ನಾನು ಇಂಪ್ರೂವ್ ಆದೆ ಸ್ವಲ್ಪವ. ಹಿಂಗೆ ಸ್ವಲ್ಪ ಇತ್ತು, ಚಲೋನೇ ಇಂಪ್ರೂವ್ ಆಯ್ತು ನನಗೂ. ನಾವು ಕರ್ಕ ಬರೋ ಅವಾಗ ಇವ್ರದ್ದು ಸ್ಥಿತಿ ಏನಿತ್ತು ಅವಾಗ ಅದ್ರಗಿಂತ ನಾನು ನೋಡಿರೋ ಪ್ರಕಾರ ಬಹಳ ಇಂಪ್ರೂವ್ ಆಗಿದೆ ಇವತ್ತಿಗೆ. ಏನು 1 ತಿಂಗಳದ್ದು 5 ದಿವಸನೋ 6 ದಿವಸನೋ ಏನಿಲ್ಲ, ನಾವು ಬಂದು ಇದ್ ಮಾಡಿದೀವಿ ಟ್ರೀಟ್ಮೆಂಟ್. ಇವಾಗ ಅವರೇ ಎದ್ದು ಓಡಾಡ್ತಾರೆ. ನನ್ನ ಪ್ರಕಾರ ಇಷ್ಟೇ ಅಲ್ಲ, ಹೆಚ್ಚು ಕಡಿಮೆ 1/2 ಕಿಲೋಮೀಟರ್ ಮೇಲೂ ಬರುವಂತ ಒಂದು ಸ್ಥಿತಿಯನ್ನ ನಾನು ಹೆಚ್ಚು ಕಡಿಮೆ ನೋಡಿದೀನಿ. ಆ ಶಕ್ತಿ ಇದು ಬಂದಿದೆ ಈಗ. ಇಲ್ಲಿ ವಾತಾವರಣ, ಇಲ್ಲಿ ಜನರು, ಟ್ರೀಟ್ಮೆಂಟ್, ಇಲ್ಲಿನ ಸ್ಟಾಫ್ ಮತ್ತೆ ಡಾಕ್ಟರ್ಸು ಎಲ್ಲರೂ ಬಹಳ ಅತ್ಯುತ್ತಮವಾದಂತ, ಹೇಳೋದಕ್ಕಿಂತ ಮನಸ್ಪೂರ್ವಕವಾಗಿ ಆ ತರದಲ್ಲಿ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಕ್ಕಂಥದ್ದು. ಯಾವುದೇ ಒಂದು ರೀತಿಯಲ್ಲಿ ಬೇಜಾರಿಲ್ಲದೆ ಪ್ರತಿಯೊಂದು ಟ್ರೀಟ್ಮೆಂಟು, ಸಹಕಾರ ಎಲ್ಲದೂ ಅತ್ಯುತ್ತಮವಾಗಿದೆ ಈ ಹಾಸ್ಪಿಟಲ್ ಅಲ್ಲಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ.